ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಅಜಿತ್ ಮತ್ತು ಭೂಮಿ ಮಲಗ್ತಾ ಇರಬೇಕಾದ್ರೆ, ಸಾಹೇಬ್ರೆ ನನಗೆ ತುಂಬ ಭಯ ಆಗುತ್ತೆ, ಇನ್ನು ಗುಡುಗು ಮಿಂಚು ಜಾಸ್ತಿ ಆಗ್ತಾ ಇದೆ ಅಂದಾಗ, ಭೂಮಿ ದಯವಿಟ್ಟು ಮನೆಯಲ್ಲಿ ಯಾರೂ ಕೂಡ ಇಲ್ಲ, ಈ ಥರ ನೀನು ಜೋರಾಗಿ ಮಾತಾಡಿದರೆ ನನಗೆ ಭಯ ಆಗುತ್ತೆ ಅಂದಿದ ತಕ್ಷಣ ಮಿಂಚು ಮಳೆ ಎಲ್ಲ ಕೂಡ ಬರ್ತಾ ಇದೆ, ನಂಗೆ ಭಯ ಆಗುತ್ತೆ ಅಂತ ಹೇಳ್ತಾಳೆ. ಸರಿ ಆಯಿತು, ನಾನು ನಿನ್ನ ಜೊತೆಲೇ ಇರ್ತೀನಿ, ಸ್ವಲ್ಪ ಸರ್ಕೋ ಅಂತ ಹೇಳ್ಬಿಟ್ಟು ತಗೋ ನನ್ನ ಕೈ ಹಿಡ್ಕೊಂಡು ಮಲ್ಕೋ ಅಂತ ಹೇಳ್ತಾನೆ. ಆವಾಗ ಭೂಮಿ ಕೂಡ ಅಜಿತ್ ಕೈ ಹಿಡ್ಕೊಂಡು ಮಲ್ಕೊಂಡಿರ್ತಾಳೆ. ಸಡನ್ ಆಗಿ ಮತ್ತೆ ಮಿಂಚು ಮತ್ತೆ ಮಳೆ ಜೋರಾಗಿದ ತಕ್ಷಣ ಭೂಮಿ ಕೂಡ ಇಲ್ಲಿ ಅಜಿತ್ ಹತ್ರ ಬಂದು ಮಲ್ಕೊಂಡ್ಬಿಡ್ತಾಳೆ. ಅದು ಅಜಿತ್ಗೂ ಕೂಡ ಗೊತ್ತಾಗೋದಿಲ್ಲ. ಇನ್ನು ಬೆಳಗ್ಗೆ ಕೂಡ ಆಗುತ್ತೆ, ಮನೆಯವರೆಲ್ಲರೂ ಕೂಡ ಬರ್ತಾರೆ. ಬಂದು ಡೋರ್ ಬೆಲ್ನ ರಿಂಗ್ ಮಾಡಿದ ತಕ್ಷಣ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಎಚ್ಚರ ಆಗೋದಿಲ್ಲ. ಮನೆಯವರೆಲ್ಲರೂ ಕೂಡ ಅಲ್ಲ ಇಷ್ಟೊತ್ತಾದರೂ ಇವರಿಬ್ಬರು ಎದ್ದಿಲ್ಲ, ಡೋರ್ ಕೂಡ ಓಪನ್ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇರ್ಬೋದು ಅಂತ ಗಾಬರಿ ಆಗ್ತಾರೆ. ಎಲ್ಲಿ ಏನು ಮಾಡ್ತಾ ಇದ್ದಾನೋ ಇವನು ಅಂತ ಬೈತಾ ಇರಬೇಕಾದ್ರೆ, ಏ ಶ್ರವಣ ನಿನ್ನ ಹತ್ರ ಇನ್ನೊಂದು ಬೀಗ ಇದೆಯಲ್ಲ ಕೊಡು ಅಂತ ಸಂಗೀತ ಹೇಳ್ತಾಳೆ. ಹೋಗೋ ತೊಗೊಂಡು ಬಾ ಅಂತ ಸತ್ಯಗೆ ಹೇಳಿದ ತಕ್ಷಣ ತೊಗೊಂಡು ಬಂದು ಡೋರ್ನ ಓಪನ್ ಮಾಡಿಕೊಂಡು ಮನೆ ಒಳಗೆ ಬರ್ತಾರೆ. ನೋಡಿದರೆ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಜೊತೆಲಿ ಮಲಗಿರ್ತಾರೆ. ಅಯ್ಯೋ ಅಯ್ಯೋ ಇನ್ನು ಏನೇ ನೋಡಬೇಕಪ್ಪ ಈ ಕಣ್ಣಲ್ಲಿ ಅಂತ ಅಜ್ಜಿ ಬೈಕೊಳ್ತಾ ಇರಬೇಕಾದ್ರೆ, ಮನೆಯವರೆಲ್ಲರೂ ಕೂಡ ತುಂಬ ಅಕ್ವರ್ಡ್ ಆಗಿ ಫೀಲ್ ಮಾಡ್ತಾ ಇರ್ತಾರೆ. ಆದರೆ ಅಶ್ವಿನಿಗೆ ಮಾತ್ರ ತುಂಬಾ ಕೋಪ ಬರ್ತಾ ಇರುತ್ತೆ. ಏ ಅಜಿತ ಎದ್ದೇಳು, ಬೆಳಗ್ಗೆ 9 ಗಂಟೆ ಆಗಿದೆ ಎದ್ದೇಳು ಅಂತ ಸಂಗೀತ ಕೂಡ ಎದ್ದೇಳಿಸ್ತಾ ಇರ್ತಾಳೆ. ಸಡನ್ ಆಗಿ ಸಂಗೀತ ಮತ್ತು ಭೂಮಿ ಇಬ್ಬರು ಕೂಡ ಎಚ್ಚರ ಆಗ್ಬಿಟ್ಟು ತುಂಬಾ ಭಯ ಪಡ್ತಿರ್ತಾರೆ. ಅಲ್ಲ ಈ ಮನೆಯಲ್ಲಿ ಇಷ್ಟೊತ್ತಾದರೂ ಕೂಡ ಎದ್ದಿಲ್ಲ, ಅದು ಹಾಲಲ್ಲಿ ಇಷ್ಟೆಲ್ಲ ದೀಪ ಹಚ್ಚಿ ನಾವಿಲ್ಲ ಅಂತ ಕೋತಿ ಥರ ಕುಣಿದಿರ್ತಾರೆ ಅಂತ ಅಜ್ಜಿ ಹೇಳಿದ ತಕ್ಷಣ, ಅದು ಅಮ್ಮ ರಾತ್ರಿ ಕರೆಂಟ್ ಇರಲಿಲ್ಲ ಅಂದಿದ ತಕ್ಷಣ, ಅಯ್ಯೋ ಅಮ್ಮ ರಾತ್ರಿ ಎಲ್ಲ ಕರೆಂಟ್ ಇರಲಿಲ್ಲ ಅಂತೆ, ಅದಕ್ಕೆ ಪಾಪ ಇಲ್ಲಿ ಮಲ್ಕೊಂಡಿದ್ದಾರೆ ಅಂತ ಸಂಗೀತ ಹೇಳಿ ಮ್ಯಾನೇಜ್ ಮಾಡ್ತಾ ಇರಬೇಕಾದ್ರೆ, ಹೌದು ಅತ್ತೆ ರಾತ್ರಿ ಎಲ್ಲ ಗುಡುಗು ಮಿಂಚು ಬರ್ತಾ ಇತ್ತು, ಅದಕ್ಕೆ ಸಾಹೇಬರು ದೀಪ ಹಚ್ಚಿದ್ರು, ಹಾಗೆ ಇಬ್ಬರು ಕೂಡ ಜೊತೆಲಿ ಮಲಗಿದ್ವಿ ಅಂದಿದ ತಕ್ಷಣ, ಅಯ್ಯೋ ಸಾಕು ಇದನ್ನೆಲ್ಲ ನಾವೆಲ್ಲಿ ಕೇಳಿದ್ದೀವಿ, ಅಲ್ಲ ಈ ವಯಸ್ಸಲ್ಲಿ ಇಂಥವನ್ನೆಲ್ಲ ಕೇಳಬೇಕು, ನನ್ನ ಕರ್ಮ ಅಂತ ಅಜ್ಜಿ ಬೈಕೊಳ್ತಾ ಇರಬೇಕಾದ್ರೆ, ಭೂಮಿ ಅಜಿತ್ ಮಾತ್ರ ಇಬ್ಬರು ಕೋಪ ಮಾಡಿಕೊಂಡು, ಅಲ್ಲ ರಾತ್ರಿ ನೀನು ಯಾವಾಗ ನನ್ನ ಪಕ್ಕ ಬಂದು ಮಲಗಿದ್ರಿ ಅಂತ ಕೇಳ್ತಾನೆ. ಅದು ಗುಡುಗು ಮಿಂಚು ಜಾಸ್ತಿ ಆಯಿತು ಅಲ್ವಾ ಅಂದಿದ ತಕ್ಷಣ, ಅಯ್ಯೋ ನೀವಿಬ್ಬರು ಸ್ವಲ್ಪ ನಿಲ್ಲಿಸ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಅಲ್ಲಿದ್ದ ಹೋಗ್ಬಿಡ್ತಾರೆ. ಆದರೆ ಅಶ್ವಿನಿಗೆ ಮಾತ್ರ ತುಂಬಾ ಕೋಪ ಬರ್ತಾ ಇರುತ್ತೆ. ಇನ್ನು ಅಜಿತ್ ಕೂಡ ಸ್ನಾನ ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ, ಭೂಮಿ ಇಲ್ಲಿ ಅಜಿತ್ ನಿನ್ನೆ ಮಾಡಿರ್ತಾನೆ ಅಲ್ವಾ, ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ಕಾಯ್ತಾ ಇರ್ತಾಳೆ. ಅಲ್ಲ ಪ್ರತಿ ಸಲನೂ ಹೇಳ್ಬೇಕಾ, ನಾನು ಸ್ನಾನ ಮಾಡ್ಕೊಂಡು ಬಂದಮೇಲೆ ಬಟ್ಟೆ ಹಾಕೋಬೇಕು, ಹೊರಗೆ ಹೋಗು ಅಂದಿದ ತಕ್ಷಣ, ಅಲ್ಲ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು, ನನಗೊಂದು ಡೌಟ್ ಇದೆ ಅಂತ ಹೇಳ್ತಾಳೆ. ಸರಿ ಹೇಳು, ಉತ್ತರ ಹೇಳ್ತೀನಿ ಅಂದಿದ ತಕ್ಷಣ, ಅಲ್ಲ ನಿನ್ನೆ ನಿಜವಾಗ್ಲೂ ನನ್ನ ಗಂಡ ಹೇಗಿರಬೇಕು, ನನ್ನ ಪ್ರೀತಿಸೋ ಹುಡುಗ ಹೇಗಿರಬೇಕು ಅಂತ ಹೇಳ್ದೆ, ಅದನ್ನೆಲ್ಲ ನೀವು ಕೂಡ ಮಾಡಿದ್ದೀರಾ, ಯಾಕೆ ಮಾಡಿದ್ದೀರಾ ಅಂತ ಭೂಮಿ ಕೇಳ್ತಾಳೆ. ಅಲ್ಲ ನನಗೋಸ್ಕರ ಮೆಹಂದಿನ ನೀವೇ ತಂದಿಟ್ಟು ನನ್ನ ಕೈಗೆ ಮೆಹಂದಿ ನೀವೇ ಹಚ್ಚಿದ್ದೀರಾ, ಓ ಆಗಿದ್ರೆ ರಂಗಿನ ಆಟ ಆಡೋಕ್ಕೆ ನನ್ನ ಹತ್ರ ಬರ್ತಾ ಇದ್ದೀರಾ, ನನ್ನ ಮೇಲೆ ನಿಮಗೆ ಪ್ರೀತಿಯಾಗಿದೆ ಅಂತ ಗೊತ್ತು, ಇಂಥ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ ಅಂದಿದ ತಕ್ಷಣ, ನಿನ್ನ ಪ್ರೀತಿ ಮಾಡೋಷ್ಟು ಕರ್ಮ ನನಗಿನ್ನ ಬಂದಿಲ್ಲ ಅಂತ ಅಜಿತ್ ಹೇಳ್ತಾನೆ. ಆಗಿದ್ಮೇಲೆ ನಿನ್ನೆ ಯಾಕೆ ಅಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ, ನಾನಿವಾಗ ಬಟ್ಟೆ ಹಾಕ್ಕೋಬೇಕು, ಮೊದಲು ಇಲ್ಲಿದ್ದ ಹೊರಗೆ ಹೋಗು ಅಂತ ಹೇಳ್ತಾನೆ. ಇನ್ನೇನು ಭೂಮಿ ಕೂಡ ಹೊರಗೆ ಬರಬೇಕು, ಅಷ್ಟೊತ್ತಿಗೆ ಅಶ್ವಿನಿ ಕೂಡ ಅಲ್ಲಿಗೆ ಬರ್ತಾಳೆ. ಅದನ್ನು ಭೂಮಿ ನೋಡಿಬಿಟ್ಟು, ಅಯ್ಯೋ ರೀ ನೀವು ಹೋಗು ಅಂದ್ರೂ ಕೂಡ ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ರೀ, ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು, ನಾನು ಮಾತ್ರ ಹೋಗೋದಿಲ್ಲ ಅಂದಿದ ತಕ್ಷಣ ಅಜಿತ್ ಕೋಪ ಮಾಡ್ಕೊಂಡು ಬಂದಾಗ, ಅಶ್ವಿನಿ ಇದ್ದಾಳೆ ಅಂತ ಹೇಳ್ತಾಳೆ. ಅಯ್ಯೋ ಚಿನ್ನ ನಿನ್ನ ಮೇಲೆ ಜಾಸ್ತಿ ಹೊತ್ತು ಕೋಪ ಮಾಡಿಕೊಂಡು ನನ್ನ ಕೈಯಲ್ಲಿ ಇರೋಕ್ಕಾಗೋದಿಲ್ಲ ಚಿನ್ನ ಅಂದ್ಕೊಂಡು ನಿನ್ನ ಜೊತೆ ಇದೇ ಥರ ಅಂಟ್ಕೊಂಡು ಇರಬೇಕು, ಆವಾಗೇ ನನಗೆ ಸಮಾಧಾನ ಆಗೋದು, ಈ ಥರ ಕೋಪ ಮಾಡ್ಕೊಂಡು ನಾಟಕ ಮಾಡು ಅಂದರೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಇಬ್ಬರು ಕೂಡ ನಾಟಕ ಮಾಡ್ತಾ ಇರಬೇಕಾದ್ರೆ, ಇನ್ನೊಂದು ಸಲ ಈ ರೂಮ್ ಕಡೆಗೆ ಬರಬಾರ್ದು ಅಂತ ಅಶ್ವಿನಿ ಹೋಗ್ಬಿಡ್ತಾಳೆ. ಅಯ್ಯೋ ಹೇಗಿದ್ರು ಫ್ರೆಶ್ ಆಗಿದ್ದೀನಿ, ಬೇಗ ಸ್ಟಾರ್ಟ್ ಮಾಡೋಣ ಅಂದಿದ ತಕ್ಷಣ, ಸಾಕು ನಿಲ್ಲಿಸ್ತೀರಾ ಅಶ್ವಿನಿ ಓದ್ಲು ಅಂತ ಹೇಳ್ತಾಳೆ. ಹಬ್ಬ ಅಂತ ಅಜಿತ್ ಕೂಡ ಸುಮ್ಮನಾಗ್ಬಿಡ್ತಾನೆ. ನನಗೆ ಡೌಟ್ ಇದೆ, ನನಗೆ ಡೌಟ್ ಕ್ಲಿಯರ್ ಮಾಡಿ ಅಂದಿದ ತಕ್ಷಣ, ಅಲ್ಲ ನಿನ್ನೆ ಅಷ್ಟೆಲ್ಲ ಮಾಡಿದ್ರಿ ಅಲ್ವಾ, ನಿಜವಾಗ್ಲೂ ಮಾಡಿದ್ರಾ ಅಥವಾ ಸುಮ್ಮನೆ ನಾಟಕ ಮಾಡೋಕ್ಕೆ ಮಾಡಿದ್ದ ಅಂದಿದ ತಕ್ಷಣ, ನಿಜವಾಗ್ಲೂ ನಿನಗೋಸ್ಕರ ಮಾಡಿದ್ದು ಅಂತ ಹೇಳ್ತಾನೆ. ನಾನು ನಿನ್ನ ಕೈಗೇನೆ ಮೊದಲನೇ ಸಾರಿ ಮೆಹಂದಿ ಹಚ್ಚಿದ್ದು, ನೀನು ನಮ್ಮನೆಯವ್ರಿಗೋಸ್ಕರ ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ, ನಮ್ಮನೆಯವರು ಖುಷಿಯಾಗಿರಬೇಕು ಅಂತ ಬಯಸ್ತೀಯ, ಅವ್ರು ಎಷ್ಟೇ ನೋವು ಕೊಟ್ಟರು ಕೂಡ ಸುಮ್ಮನೆ ಇರ್ತೀಯ, ಅಂಥವಳಿಗೆ ನಾನು ಕೂಡ ಏನಾದರೂ ಮಾಡಬೇಕು ಅಲ್ವಾ, ಅದಕ್ಕೋಸ್ಕರ ಖುಷಿಯಿದ್ದ ನಿನಗೋಸ್ಕರ ಮಾಡಿದ್ದು ಅಂದಾಗ, ಸರಿ ಆಯಿತು ಟೈಮ್ ಆಯಿತು ಬನ್ನಿ ಅಂತ ಭೂಮಿ ಕರೀತಾಳೆ. ಸಂಗೀತ ಕೂಡ ಭೂಮಿ ಕೈಯಲ್ಲಿರೋ ಮೆಹಂದಿನ ನೋಡಿಬಿಟ್ಟು, ಅಲ್ಲ ಭೂಮಿ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದೀಯ ನೋಡು, ಎಷ್ಟು ಕಲರ್ ಬಂದಿದೆ, ಇದರಲ್ಲೇ ಗೊತ್ತಾಗುತ್ತೆ ನನ್ನ ಮಗ ನಿನ್ನನ್ನು ಎಷ್ಟು ಇಷ್ಟಪಡ್ತಾನೆ ಅಂತ ಹೇಳಿದಾಗ, ಅಮ್ಮ ಆ ಮೆಹಂದಿ ಹಚ್ಚಿದ್ದು ನಾನೇ ಅಂತ ಅಜಿತ್ ಹೇಳ್ತಾನೆ. ಆವಾಗ ಅಶ್ವಿನಿ ಮತ್ತು ಅಪ್ಪು ಇಬ್ಬರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ. ಇನ್ನು ಅಜಿತ್ಗೆ ಸಡನ್ ಆಗಿ ಒಂದು ಕೇಸ್ ಬರುತ್ತೆ. ಆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅಜಿತ್ ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೊರಟು
ಕೊಟ್ಟಿದ ತಕ್ಷಣ ದೇವಯಾನಿಗೂ ಕೂಡ ಗೊತ್ತಾಗಿದ ತಕ್ಷಣವೇ ಕಾಲ್ ಮಾಡಿ, ಅಲ್ಲ ಅಜಿತ್ ವ್ಯಾಪ್ತಿಯಲ್ಲಿ ಬರೋ ಅಂಥ ಸ್ಲಮ್ ಏರಿಯಾದಲ್ಲಿ ನೀವು ಹುಡುಗರನ್ನ ಕಳಿಸಿ ಗಲಾಟೆ ಮಾಡಿದ್ದೀರಾ ಅಂತ ಗೊತ್ತಾಗಿದೆ. ಅಜಿತ್ಗೆಲ್ಲಾದರೂ ಇದನ್ನು ನೀವೇ ಮಾಡಿಸಿದ್ದೀರಾ ಅಂತ ಗೊತ್ತಾದರೆ ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ದೇವಯಾನಿ ಹೇಳಿದ್ದಾಳೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಈ ಕೇಸ್ನ ಅಜಿತ್ ಸಾಲ್ವ್ ಮಾಡ್ತಾನಾ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.